ನಾವು ಹುಟ್ಟೇ ಇರಲಿ ಅನ್ಸುತ್ತೆ ಅವಾಗಿನ ಫೋಟೋ ಇದು. ಸಾಂಬಾರು ಮತ್ತು ಇದು ಕಾಯಿ. 2ನೇ ಶ್ರಾವಣ ಮಾಸದ ನಿಮಗೆ ಶುಭಾಶಯಗಳನ್ನು ತಿಳಿಸ್ತೇನೆ. ನೀವು ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರಲ್ಲ, ಅವ್ನು ಫಾಸ್ಟಾಗೆ ಮಾತಾಡೋಲ್ಲ, ಫಾಸ್ಟಾಗಿ ಮಾತಾಡೋಕ್ಕೆ ಒಂದು ಚಾಲೆಂಜ್ ಕೊಡ್ರಿ, ಹಾಗಾದರೆ ನೋಡೋಣ ಹೇಗೆ ಮಾತಾಡ್ತಾನೆ ಅಂತ. ಹೊರಗೆ ಹೊರಗೆ ಆಮೇಲೆ ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡ್ತಿರ್ಬೋದು, ನಾನು ರೆಡಿ ಆಗಿದ್ದೀನಿ, ಬಟ್ಟೆ ಹಾಕ್ಕೊಂಡು ಮತ್ತೆ ಸ್ನಾನ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಇವಾಗ ರೆಡಿ ಆಗಿದ್ದೀನಿ. 2ನೇ ಶ್ರಾವಣ ಮಾಸದ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. 2ನೇ ವಾರದ್ದು ಇವತ್ತು ನೋಡ್ತಿದ್ರೆ ನಮ್ಮ ಮನೇಲಿ ಭಾನುವಾರ. ಸೊ ಭಾನುವಾರ ಸ್ಪೆಷಲ್ ಅಂತ ಅಂದರೆ ನಮ್ಮದು ವಾರ. ಸೊ ನೋಡ್ತಿರ್ಬೋದು ಯಾವ ಥರ ಮಾಡಿದ್ದಾರೆ ಪೂಜೆ ಅಂತ. ಇಷ್ಟು ಹೂಗಳಿದ್ರೆ ಸಖತ್ತು ನಮಗೆ ಪೂಜೆ ಮಾಡಲಿಕ್ಕೆ, ಪೂಜೆ ಮಾಡೋರಿಗಾಗಿರ್ಬೋದು, ನಮಗೆ ಪೂಜೆ ನೋಡೋರಿಗಾಗಿರ್ಬೋದು. ನೋಡ್ತಿದ್ದಾರೆ ಮೈಲಾಲಿಂಗೇಶ್ವರದ್ದು ಫೋಟೋ ಈ ಥರ ಇತ್ತು. ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಪೂಜೆ. ಇದಕ್ಕೆಲ್ಲ ಯಾವ ಥರ ಪೂಜೆ ಮಾಡಿದ್ದಾರೆ ನೋಡಿ. ಇಲ್ಲಿ ವೈಟು, ಇಲ್ಲಿ ರೆಡ್ಡು, ಈ ಕಾಂಬಿನೇಷನ್ ನೋಡೋಕ್ಕೆ ಸಖತ್ತಾಗಿದೆ ಅಲ್ಲ. ಅದಾದಮೇಲೆ 2 ದೀಪ, ಇದಾದಮೇಲೆ ಇಲ್ಲೂ ಪ್ರತಿಯೊಂದು, ಅದಾದಮೇಲೆ ಇದಕ್ಕೊಂದು, ಇದಾದಮೇಲೆ ನೋಡ್ತಿರ್ಬೋದು ಈ ಬಟ್ಟೆ ಮೇಲೂ ಕೂಡ ಇಟ್ಬಿಟ್ಟು ಯಾವ ಥರ ಸಖತ್ತಾಗಿ ಪೂಜೆ ಮಾಡಿದ್ದಾರೆ ಅಂತ. ಗಂಟೆಗೂ ಕೂಡ, ಈ ದೇವರಿಗೂ ಕೂಡ ಯಪ್ಪ ಜಗ್ಲು ಈ ಥರ ಇದ್ದರೆ ನೋಡೋಕ್ಕೆ ಚೆನ್ನಾಗಿ. ಅದಕ್ಕೆ ಶ್ರಾವಣ ಮಾಸ, ನಿಮಗೆ ಶ್ರಾವಣದ ವಾರಗಳು, ನಿಮ್ಮ ವಾರ ಯಾವ್ದಾವ್ದು ಇರುತ್ತೋ ಅದು ಸ್ಪೆಷಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಚೆನ್ನಾಗಿ ಪೂಜೆ ಮಾಡಿ, ಚೆನ್ನಾಗಿ ಬಿಡ್ಕೊಳ್ಳಿ. ಇದೊಂದು ದೇವರುಗಳಿಗೆ ಸ್ಪೆಷಲ್ ಅಂತ ಹೇಳ್ಬೋದು. ಸಖತ್ತಾಗಿ ಪೂಜೆ ಮಾಡ್ತಾರೆ ಎಲ್ಲ ಕಡೆನೂ, ಎಲ್ಲ ದೇವಸ್ಥಾನದಲ್ಲೂ, ಎಲ್ಲ ಮನೆಗಳಲ್ಲೂ ಅವ್ರವ್ರ ವಾರ, ಶನಿವಾರ ಆಗಿರ್ಬೋದು, ಸೋಮವಾರ ಆಗಿರ್ಬೋದು, ಒಬ್ಬೊಬ್ಬರು ವಾರ ಭಾನುವಾರ ಇರ್ತಾರೆ, ಅವನು ಕೂಡ ಮಾಡಿರ್ತಾರೆ ಅಂತ ಹೇಳ್ತೀನಿ. ನೋಡ್ತಿರ್ಬೋದು ನಮ್ಮನೆ ದಿನದ ವಾರ ಈ ಥರ ಇದೆ ನೋಡಿ ಗೈಸ್. ಇಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಇನ್ನು ಹೊರಗಡೆ ತುಂಬಾ ಹೂಗಳೆಲ್ಲ ಹಾಕಿ ಎಷ್ಟರೇ ತೊಗೊಂಬಂದಿದ್ರು ಅಪ್ಪಂದಿದ್ರು, ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಅಮ್ಮವ್ರು ಏನು ಮಾಡ್ತಾರೆ ನೋಡೋಣ. ಇಲ್ಲಿ ಹೊರಗಡೆ ಯಾವ ಥರ ಇದೆ ನೋಡಿ ಗೈಸ್. ಸ್ವಲ್ಪ ಇದಕ್ಕೆ ಹಾಕಿದೆ ಅಜ್ಜ ಇಲ್ಲಕ್ಕೆ. ಅದಾದಮೇಲೆ ಇಷ್ಟು ಹೂಗಳು ಯಪ್ಪ. ಇದು ಫುಲ್ ಓಲ್ಡ್ ಫೋಟೋ ಅಂದರೆ ನಾವು ಸಣ್ಣವ್ರು, ನಾವು ಹುಟ್ಟೇ ಇರಲಿ ಅನ್ಸುತ್ತೆ ಅವಾಗಿನ ಫೋಟೋ ಇದು. ಇದಾದಮೇಲೆ ಈ ಫೋಟೋ ತಂದಿರೋದು ನಮಗೆ ಗೊತ್ತೈತಿದ್ದು. ಇದು ನಾವು ಸಣ್ಣವರಿದ್ದಾಗ ಮೈಲಾಲಿಂಗೇಶ್ವರಿಗೆ ಅಲ್ಲಿಗೆ ಹೋದಾಗ ದೇವಸ್ಥಾನಕ್ಕೆ, ಅಲ್ಲಿ ವ್ಯಾನ್ ಮಾಡ್ಕೊಂಡು ಹೋಗಿದ್ವಿ, ಅವಾಗ ತೊಗೊಬಂದಿದ್ದು. ಇದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಂಬಿನೇಷನ್. ಈ ಕಡೆ ರೆಡ್, ಈ ಕಡೆ ರೆಡ್, ಸೆಂಟ್ರಿಗೆ ಈ ಕಲರಿಂದ ಹೂವು ಇಟ್ಟಿದ್ವಿ. ಇದಾದಮೇಲೆ ಸೇವಂತಿಗೆ ಹೂವನ್ನು ಇದಕ್ಕೆ ಹಾಕಿದ್ದೀವಿ. ಇದಾದಮೇಲೆ ನೋಡ್ತಿರ್ಬೋದು ಇಲ್ಲಿ ಯಾವ ಥರ ಇದೆ ಅಂತ. ಅದಾದಮೇಲೆ ಇದು ರೀಸೆಂಟಾಗಿ ನಮ್ಮ ಅಣ್ಣ ಕೊಟ್ಟಿದ್ದಲ್ಲ, ಇದು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಲಕ್ಷ್ಮಿ ಫೋಟೋ. ಇದಾದಮೇಲೆ ಇದಕ್ಕೊಂದು ಇಟ್ಟಿದ್ದೀವಿ ಈ ಥರ ನಮ್ಮ ಅಪ್ಪಂದಕ್ಕೆ. ಇದಾದಮೇಲೆ ಮಂಜುನಾಥ ಸ್ವಾಮಿಗೆ ಈ ಥರ ಪೂಜೆ ಸಖತ್ತಾಗಿ ಕಾಣ್ತಿದೆಯಲ್ಲ. ಇದೊಂದು ಹೂವು ಮತ್ತು ಇದೊಂದು ಹೂವು ಇಲ್ಲಿ, ಮತ್ತು ವಿಘ್ನೇಶ್ವರ, ಇದು ಈ ಥರ ಕಾಂಬಿನೇಷನ್ ಮಾಡಿದ್ದೀವಿ. ಅದಾದಮೇಲೆ ಈ ಕಡೆ ಒಂದೇ ಫೋಟೋ ಇದೆ, ಫೋಟೋಗಳ ಮೇಲೆ ಫೋಟೋ. ಇದು ರೀಸೆಂಟಾಗಿ ತೊಗೊಂಬಂದಿದ್ದು, ಅಜ್ಜಿಗೆ ಹೋಗಿದ್ವಲ್ಲ ಅವಾಗ ತೊಗೊಂಬಂದಿದ್ದು. ಇದು ಸಖತ್ತಾಗಿದ್ದಾವೆ. ತೇರಿಂದ ಬೇಕು ಅಂತಲೇ ಸ್ಪೆಷಲ್ ಆಗಿರತಕ್ಕಂಥದ್ದನ್ನೇ ತೊಗೊಬಂದಿದ್ದು ನಾವು. ಓಕೆ ಗೈಸ್, ಇವಾಗ ಅಮ್ಮ ಅವ್ರು ಏನು ಮಾಡ್ತಿದ್ದೀಯಮ್ಮ? ಹಾಯ್ ಹೇಳು ಫಸ್ಟ್. ಹಾಯ್. ಅಮ್ಮವರು ಬ್ಯುಸಿ ಅದಾರೆ, ಅದಕ್ಕೋಸ್ಕರ ಮಾತಾಡ್ತಿಲ್ಲ. ನೋಡ್ತಿರ್ಬೋದು ಕಾಯಿ ತಿರ್ತಿದ್ದಾರೆ. ಏನಕ್ಕಮ್ಮ ಕಾಯಿ? ಪಾಯಸ ಮತ್ತು ಕೋಸಂಬರಿ ಐತಾ ಇಲ್ಲ? ಸಾಂಬಾರು ಮತ್ತು ಇದು ಕಾಯಿ, ಮತ್ತು ಏನೇನು ಹಾಕಿದ್ದು ಇದಕ್ಕೆ? ಹಸಿ ಶುಂಠಿ, ಒಣೆ ಶುಂಠಿ, ಮತ್ತು ಇದನ್ನು ಚಜ್ಜ ಹಾಕಿದ್ದಾರೆ, ಏಲಕ್ಕಿನ ಚಜ್ಜ ಹಾಕ್ಬಿಟ್ಟು ಹಾಕಿದ್ದಾರೆ. ಪಾಯಸಕ್ಕೆ ಬಿಡಾಕ ಇದು ಪಾಯಸಕ್ಕೆ ಹಾಕಿದ್ದಾರೆ. ಬೇಳೆಗಳು ಬೇಯಿಸ್ತಿದ್ದಾರೆ. ಇದೊಂದು ಸ್ವಲ್ಪ ಮಿಕ್ಸರಿಗೆ ಹಾಕೊಂಬರ್ಬೇಕಂತೆ, ಹಾಕೊಂಬರೋಣ ಬನ್ನಿ. ಇದೊಂದು ಹಾಕ್ಕೊಟ್ರೆ ಆಗೋಯ್ತು, ಇನ್ನೇನು ಪಾಯಸ ಆಗೋಗುತ್ತೆ. ಅದೊಂದು ಕೋಸಂಬರಿ ಆಗೋಗುತ್ತೆ. ಅದಾದಮೇಲೆ ರೈಸು, ಸಾಂಬಾರು, ಇಷ್ಟನ್ನು ಊಟ ಮಾಡೋಣ ಅಂತ.
ಗೈಸ್ ನೋಡಿದ್ರಲ್ಲ ಶಾರ್ಟ್ಸನ್ನು, ಮಳೆ ಬೇರೆ ಬಂತು, ಇನ್ನು ಸ್ವಲ್ಪ ಕೆಲಸಿತ್ತು ಆದ್ರೂ ಕೂಡ ಮಳೆ ಬಂತು. ಸೊ ಅದಕ್ಕೋಸ್ಕರ ಸ್ವಲ್ಪ ನೆಂದೋಗಿದ್ದೀವಿ. ಇವಾಗೆಲ್ಲ ತಲೆ ಎಲ್ಲ ಒರೆಸ್ಕೊಂಡು ಎಲ್ಲ ನೀಟಾಗಿ ಕುಂತಿದ್ದೀವಿ. ಅಭಿಷೇಕ್ಗೆ ಬಂದ ತಕ್ಷಣ ಒಂದು ಚಾಲೆಂಜ್ ಕೊಡೋಣ ಅಂತ ಅನ್ನಿಸ್ತು. ಬಂದವನೇ ಅವನಿಗೇನು ಅಂತಂದ್ರೆ, ನೀವು ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರಲ್ಲ, ಅವ್ನು ಫಾಸ್ಟಾಗೆ ಮಾತಾಡಲ್ಲ, ಫಾಸ್ಟಾಗಿ ಮಾತಾಡೋಕ್ಕೆ ಒಂದು ಚಾಲೆಂಜ್ ಕೊಟ್ರಿ, ಹಾಗಾದರೆ ನೋಡೋಣ ಹೇಗೆ ಮಾತಾಡ್ತಾನೆ ಅಂತ. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಅಭಿಷೇಕಿಗೆ ಒಂದು ಟಾಪಿಕ್ ಕೊಟ್ಬಿಟ್ಟು ಅದ್ರ ಬಗ್ಗೆ ಒಂದು ಫಾಸ್ಟಾಗಿ ಮಾತಾಡಬೇಕು, ಎಲ್ಲೂ ನಿಲ್ಲಿಸ್ಬಾರ್ದು, ನಾನ್ ಸ್ಟಾಪಾಗಿ. ಅದೇ ಥರ ಒಂದು ಚಾಲೆಂಜನ್ನು ಕೊಡ್ತಾ ಇದ್ದೀನಿ. ಅದರಲ್ಲಿ ಸಕ್ಸಸ್ ಆಗ್ತಾನೆ ಇಲ್ಲ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಗೈಸ್. ಕುತ್ಕ. ಓಕೆ ಗೈಸ್, ಅಭಿಷೇಕಿಗೆ ಟಾಪಿಕ್ ಬಂದುಬಿಟ್ಟು ಏನು ಅಂತ ಅಂದರೆ, ಅವನು ಬೆಳಗ್ಗೆಯಿಂದ ಎಲ್ಲಿವರೆಗೂ ಏನು ಮಾಡ್ದ ಅಂತ ಫಾಸ್ಟಾಗಿ ಹೇಳಬೇಕು. ಎಲ್ಲಾದರೂ ನಿಲ್ಲಿಸಿದರೆ ಮತ್ತೆ ಹೇಳಬೇಕು, ನಿಲ್ಲಿಸೋಗಿಲ್ಲ. ರೆಡಿನಾ? ಹಾಂ, ಏನು ಮಾಡಿದೆ ಇಲ್ಲಿ ತನಕ ಅಂತ ಪಟ್ 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 ಪಟಾರ ಅಂತ ಹೇಳು. ರೆಡಿ, 1 2 3 ಸ್ಟಾರ್ಟ್. ಹಾಂ ಹೇಳು. ಬೆಳಗ್ಗೆ ಬೆಳಗ್ಗೆಯಿಂದ 7 ಗಂಟೆ 7 ಕಾಲಿಗೆ ಎದ್ದೆ, ಹೋದೆ, ಒಂದ್ ಸ್ವಲ್ಪ ಹೊರಗೆ ಬಂದೆ. ಹಾಲ್ತಂಬ ಅಂತ ಎಬ್ಬರಿಸಿದ್ರು, ಎದಂದೆ. ಹಾಲ್ತಂಬ ಅಂತ ಎಬ್ಬರಿಸಿದ್ರು, ಎದಂದೆ. ಅಲ್ಲಿಂದ ಬಂದೆ, ಹಾಲು ಬಾಟ್ಲಿ ತಾನಂತ ಹೋದೆ. ಅಲ್ಲಿ ನೋಡಿದ್ರೆ ಹಾಲಿನ ಬಾಟ್ಲಿ ಇಲ್ಲ, ನಮ್ಮ ಮಾಮರೇ ತಗೊಂಡು ಹೋಯ್ತು. ಅವರೇ ಇಸ್ಕೊಂಬಂದ್ರು. ಮತ್ತೊಂದ್ ಸ್ವಲ್ಪ ಬಂದು ಹೊರಗೆ. ಆಮೇಲೆ ಇಲ್ಲಿ ಹುಡುಗ ನಮ್ ಚಂದು, ಯೋಗಣ್ಣ ಅಂತ ಅವ್ರು ಸಿಕ್ಕಿದ್ರು. ಅವ್ರ ಮಾತಾಡಿದೆ, ನಿನ್ಕಂದ್ರೆ ಆಮೇಲೆ ಬಂದೆ. ಸುಲಭ ಶೌಚಾಲಯಕ್ಕೆ ಹೋದೆ. ಬಂದೆ, ಸುಲಭ ಶೌಚಾಲಯಕ್ಕೆ ಹೋದೆ. ಕೈಗಳ ಮಕ್ಕ ತೊಕ್ಕಂಡೆ, ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಿದ್ದೆ. ಆಮೇಲೆ ಸುಮ್ಮನೆ ಇಟ್ಟೆ. ಆಮೇಲೆ ಇನ್ನೇನು ಊಟ ಕರೆದ್ರು, ಉಂಡೆ, ಮುದ್ದೆ, ಅನ್ನ ಸಾರು, ಸಿಹಿ ಸಾರಿತ್ತು, ಬಜ್ಜಿ ಸಾರಿತ್ತು, ಅನ್ನ ಸಾರಿತ್ತು, ಎಲ್ಲ ಉಂಡೆ. ಸ್ವಲ್ಪ ಹೊತ್ತು ಮತ್ತೆ ಮೊಬೈಲ್ ನೋಡಿದ್ರೆ ಅಷ್ಟೇ ಕಿರಣ ಬಂದ, ಸೀನಾ ಬಂದ. ಅವ್ರ ಮಾತಾಡ್ಕೊಂಡು ಕೂತ್ಕೊಂಡು ಒಂದು ಅರ್ಧ ಗಂಟೆ ಮನ್ಕೊಂಡು ಮತ್ತೆ ಮೊಬೈಲ್ ನೋಡಿದ್ರೆ 100% ಖಾಲಿ. ಆಮೇಲೆ ಉಂಟಿದ್ದೆ. ನಮ್ಮಮ್ಮ ಚಂದನ ಫೋನ್ ಮಾಡುವಂತು. ಆಮೇಲೆ ಶನಿಗೆರೆಗಿದೆಯಾ ಅಂದ್ರೆ, ಆಮೇಲೆ ಚಂದನ ಅಂತ ಏನೇನೋ ತರಕಾರಿ ತರಕಾರಿ ಅಂತ ಹೇಳ್ತು. ಆಮೇಲೆ ನಾನು ಕಟ್ ಮಾಡಿದ್ರೆ ಉಂಡೆ, ಯಾವುದೋ ಪಿಕ್ಚರ್ ನೋಡ್ತಿದ್ದೆ, ಶರಣಂದು, ಅದು ನೋಡಿದೆ. ಹಿಂಗ್ ಬಂದು ಡೈರೆಕ್ಟ್ ನಿಮ್ಮ ಮನೆಗೆ ಇಲ್ಲಿಗೆ ಬಂದೆ. ಆದ್ರೂ ಕೂಡ ಫಾಸ್ಟಾಗಿ ಹೇಳಿದಾಗ ಐತೆ, ಪರವಾಗಿಲ್ಲ. ಎಲ್ಲೂ ಕೂಡ ನಾನ್ ಸ್ಟಾಪ್ ಹೇಳ್ದಲೆ ಅವನು ಹೇಳಿದ್ದಾನೆ. ಅದಕ್ಕೋಸ್ಕರ ನಾಳೆ ನಮ್ಮ ಅಭಿಷೇಕ್ಗೆ ಪಾರ್ಟಿ ಐತೆ. ಅವನಿಗೆ ಇನ್ನೊಬ್ನಿಗೆ ಹೇಳಿದ್ದೆ, ಅವನು ಬಂದಿಲ್ಲ. ನಮ್ಮ ಮನೆ ಎಸ್ಟರ್ಡೇ ವ್ಲಾಗ್ನಲ್ಲಿ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರ, ತುಂಬ ಚೆನ್ನಾಗಿ. ಇವಾಗ ಜಾಸ್ತಿ ವ್ಯೂಸ್ ಬರ್ತೈತೆ. ಅದಕ್ಕೋಸ್ಕರ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಫುಲ್ ಚಳಿ ಆಗ್ತೈತೆ, ಬಿಸಿ ಬಿಸಿ ಟೀ ಮಾಡ್ತಿದ್ದಾರೆ ಅಮ್ಮವರು. ಟೀ ಮತ್ತೆ ಬನ್ನನ್ನ ತಿನ್ನೋಣ. ರೆಡಿನಾ? ನೀನು ಕುಡ್ದೆ ಆಲ್ರೆಡಿ ಟೀನಾ? ಕುಡ್ದೆಲೆ ಅಭಿಷೇಕಲ್ಲಿ ಕುಡ್ದಾನಂತೆ. ಇವಾಗ ನಾನು ನೋಡೋಣ ಬನ್ನಿ. ನಾನು ಟೀ ಕುಡಿದು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಈ ವ್ಲಾಗ್ನು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಅದಕ್ಕೋಸ್ಕರ ಬೇಗ ಟೀ ಕುಡಿದು ಬಂದು ತಿಂದು, ಮಧ್ಯಾಹ್ನ ಊಟ ಮಾಡಿಲ್ಲ, ಅದಕ್ಕೋಸ್ಕರ ಟೀ ಬನ್ನು ಕುಡಿದ್ರೆ ಅಲ್ಲಿ ಕರೆಕ್ಟ್ ಆಗುತ್ತೆ. ನೈಟ್ ಚೆನ್ನಾಗಿ ಮುದ್ದೆ ತಗೊಳ್ಳೋಣಂತೆ. ಮುದ್ದೆ ತಗೊಂಡು ಊಟ ಮಾಡೋಣಂತೆ. ಬಿಸಿ ರಾಗಿ ಮುದ್ದೆ, ಡೋಲೋ 650 ಮಾತ್ರ ಬಿಸಿ ರಾಗಿ ಹಿಟ್ಟು. ಇದೆ ಕೊರೋನಾದವ್ರಿಗೆ ಮದ್ದು. ಚೆನ್ನಾಗಿತ್ತು ಅದೆಲ್ಲ ಅಲ್ಲ. ಟ್ರೆಂಡ್ ಆಗಿದೆ. ಅವನ್ಯಾರೋ ಅಂತಾನಲ್ಲ, ಏನು ಹೇಳ್ದಲ್ಲ, ಅದೇ ಥರ ಅಂದಂಗೆ ಆತ ಅಭಿಷೇಕ್. ಇವಾಗ ಹಂಗೆ ಗಾಯ್ಸ್, ಒಬ್ಬೊಬ್ರು ಇರ್ತಾರಲ್ಲ, ಒಂದು ಸ್ವಲ್ಪ ಮಾತು, ಒಂದು ಸ್ವಲ್ಪ ಏನಾರ ಮಾತಾಡ್ಬೇಕಾದ್ರೆ ಆ ಥರ ಸ್ವಲ್ಪ ಅಷ್ಟೇ ಇರೋದು, ಜಾಸ್ತಿ ಏನಿಲ್ಲ. ಒಂದು 90% ಕರೆಕ್ಟಾಗಿ ಮಾತಾಡ್ತಾನೆ, ಇನ್ನೊಂದು 10% ಮಾತ್ರ ಹಿಂಗೈತೆ. ಸ್ವಲ್ಪ ಪಾಯಿಂಟ್ ಹೇಳ್ಬೇಕಂದ್ರೆ, ಅದು ಪಾಯಿಂಟು ಅದು ಒಂದು ಸ್ವಲ್ಪ ಹಿಂಗೆ ರಿವಿಟ್ ಆಗತ್ತೆ, ಹಿಂಗೆ ಅವು ಹಿಂಗಾಗ್ತವೆ. ಇರಲಿ, ಪರವಾಗಿಲ್ಲ. ಎಷ್ಟೋ ಜನಕ್ಕೆ ಮಾತಾಡೋಕ್ಕೆ ಬರಲ್ಲ ಅಂತ ಇದೊಂದು ಸ್ವಲ್ಪ ಇದೆ.
ಓಕೆ ಗೈಸ್ ನಾವು ಟೀ ಕುಡಿದು ಆರಾಮಾಗಿ ಇಷ್ಟು ಬೆಳಗ್ಗೆಯಿಂದ ಬಿಸಿಲಿತ್ತು. ಮಧ್ಯಾಹ್ನ ಒಂದು ಸ್ವಲ್ಪ ಬಿಸಿಲು ಬರಲಿಲ್ಲ, ಮಳೆ ಹೊಡಿತು. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಬಿಸಿಲು ಬರ್ತೈತೆ, ನೋಡ್ತಿರ್ಬೋದು ಎಂಥ ಚೆನ್ನಾಗಿ ಬಿಸಿಲೈತಲ್ಲ. ಅದಕ್ಕೋಸ್ಕರ ನಾನು ಅಭಿಷೇಕು ಮತ್ತೆ ಅವರ ಇದಕ್ಕೆ ಬಂದ್ವಿ. ಸಬ್ಬಸ್ಗೆ ಸೊಪ್ಪು ನೋಡಿ ಗೈಸ್, ಅವತ್ತು ಯಾವ ಥರ ಕಾಣ್ತೈತಿ. ಈ ಕಡೆ ಬಾ, ಬೆಳಕು ಬಂದರೆ ಸಖತ್ತಾಗಿ ಕಾಣ್ತೈತೆ ನೋಡಿ ಗೈಸ್. ಅವತ್ತು ಯಾವ ಥರ ಇತ್ತು, ಸಣ್ಣಕ್ಕಿತ್ತು ಸಬ್ಬಸ್ಗೆ ಸೊಪ್ಪು. ಇವತ್ತು ನೋಡಿ ಯಾವ ಥರ ಸಖತ್ತಾಗಿ ಕಾಣ್ತೈತೆ. ಬೆಳೆದು ಆಲ್ರೆಡಿ ದೊಡ್ಡವಾಗಿದ್ದೀವಿ ಕಣಪ್ಪ ಅಂತ ನಮಗೆ ಹೇಳ್ತದವೆ. ಬೆಳೆದು ದೊಡ್ಡವಾಗಿದ್ದೀನಿ ನಾನು ಅಂತ. ಅದಾದಮೇಲೆ ಇಲ್ಲಿ ಮನರೆ ಬಳ್ಳಿ ಅಲ್ಲ, ಮನರೆ ಬಳ್ಳಿ ಆ ಕಡೆ ಎಲ್ಲ ಹಾಕಿರೋದು. ಇದು ದೊಡ್ಡ ಅಗಲ ಎಲೆ ಇದೆ ನೋಡಿ ಗೈಸ್, ಇಲ್ಲಿ ಅಗಲ ಎಲೆ ಅದು ಮನರೆ ಬಳ್ಳಿ. ಈ ನಾರ್ಮಲ್ ಇರೋದು ಭೀಮ್ಸಿಂಗ್ ಬಳ್ಳಿ. ಅದಕ್ಕೋಸ್ಕರ ನೀ ತೋರಿಸ್ತೀನಿ ಗೂಟಗಳು ಯಾಕೆ ಹಾಕಿರೋದು ಅಂತ. ಇವತ್ತು ನೋಡಿ ಗೈಸ್ ಎಷ್ಟಕ್ಕೊಂದು ಹಬ್ಬಿದ್ದಾವೆ, ಅದೊಂದು ಜಾಸ್ತಿ ಹಬ್ಬಿತ್ತಲ್ಲ. ಈ ಕಡೆ ನೋಡಪ್ಪ, ಈ ಕಡೆ ನೋಡಿ ಗೈಸ್ ಎಷ್ಟು ಈ ಗೂಟ ಮೇಲೆಲ್ಲ ಹತ್ತೈತಿ. ಇಲ್ಲಿರೋದು ಬಳ್ಳಿ, ಆದರೆ ಹತ್ಕೊಂತ ನೋಡಿ. ಆಮೇಲೆ ನೋಡಿ ಗೈಸ್ ಯಾವ ಥರ ಹತ್ಕೊಂಡವೆ ಅಂತ. ಇದು ನೋಡಿ ಗೈಸ್, ಇನ್ನು ಭೀಮ್ಸಿನ ಇವು ಹೊಡೆದಿಲ್ಲ. ಇನ್ನು ಭೀಮ್ಸ್ ಬಂದ್ಮೇಲೆ ನಿಮ್ಮ ಆಯಸ್ಸು ಮುಗೀತು ಅಂತ ಅವಾಗ ತೆಗಿಯೋದು. ಗೂಟ ಒಣಗಿದ ಮೇಲೆ ಗೂಟಗಳು ಅವು ಇವನ್ನೆಲ್ಲ ತೆಗೆದು ಎತ್ತೆತ್ತು ಬಿಸಿ ಹಾಕಿ ಇವನ್ನೆಲ್ಲ ಸುಟ್ಟು ಬಿಟ್ಟು ನಂಗೆ ದಿಗಿ ಹೊಡೆದು ಹೋಗಲ್ಲ. ಏನೋ ಒಂಥರ ಚೆನ್ನಾಗೈಸಿ, ಈ ಥರ ಖುಷಿ ಅನಿಸುತ್ತೆ. ಇದ್ಯಾಕೋ ಈ ಥರ ಇದಾಗಿದೆ ನೋಡಿ, ಒಂದೊಂದು ಯಾಕೋ ಸುಟ್ಟು ಈ ಥರ ಆಗಿದೆ. ಸ್ವಲ್ಪ ದಿನ ಬಿಸಿಲು ಹೊಡಿತಾ ಕರೆಕ್ಟಾಗಿ ಅಂಶಗಳು ತಗೊಂಡಿಲ್ಲ, ಹಂಗಾಗಿ ಹಿಂಗಾಗಿದೆ. ಈ ಕಡೆ ಸಬ್ಬಸ್ಗೆ ಸೊಪ್ಪು ಅವತ್ತು ಕಾಣ್ತಾನೆ ಇರಲಿಲ್ಲ, ಸಣ್ಣಕ್ಕಿತ್ತು. ಇವತ್ತು ನೋಡು ಸ್ವಲ್ಪ ಪರವಾಗಿಲ್ಲ, ಸಖತ್ತಾಗಿ ಕಾಣ್ತೈತೆ. ಯಾರಿಗೆಲ್ಲ ತರಕಾರಿ ಬೆಳೆಯೋದು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಗೈಸ್, ಆಯಿತಾ? ನಮಗೂ ಕೂಡ ಒಂದು ಸ್ವಲ್ಪ ಈ ಥರ ಏನಾದರೂ ಮನೆ ಮುಂದೆ ಇರ್ಬೋದು, ಅಲ್ಲಿ ಇಲ್ಲಿ ಜಾಗ ಇದ್ದಿದ್ರೆ ನಾವು ಕೂಡ ತರಕಾರಿ ಬೆಳೆಯೋಕ್ಕೆ ನನಗೂ ಕೂಡ ಒಂದು ಸ್ವಲ್ಪ ಇಷ್ಟ. ನೀರು ಬಿಡೋದಾಗಿರ್ಬೋದು, ಟೊಮೊಟೊ ಹಣ್ಣು ಹಾಕೋದಾಗಿರ್ಬೋದು, ಮೂಲಂಗಿ ಹಾಕಿರ್ಬೋದು, ಕ್ಯಾರೆಟ್ ಹಾಕೋದು ನನಗೆ ತುಂಬ ಇಷ್ಟ. ಬಟ್ ಇಲ್ಲ ಜಾಗ, ಏನು ಮಾಡ್ತೀರಾ? ಒಬ್ಬೊಬ್ಬೊಬ್ಬೊಬ್ಬ ಅಲ್ಲಿ ಬೆಳೆದು ನಿಂತು ಬಿಟ್ಟು ಆದ್ರೆ ಇಷ್ಟು ತಲೆನೂ ಆಗಿಲ್ಲ. ಇನ್ನೂ ಹೈಟ್ ಬೆಳಿಬೇಕವು, ತುಂಬ ಹೈಟ್ ಬೆಳಿಬೇಕು. ನೀನು ಇಷ್ಟು ಎತ್ತರ ಬರ್ಬೇಕು, ಹಂಗಾದ್ರೆ ಅವು ಕೆಳಗೆ ಅಲ್ಲ ನೋಡಿ ಗೈಸ್. ಈ ಅಡೆಗೆ ಇಷ್ಟಿಷ್ಟು ಹತ್ತ ಈ ಸಬ್ಬಸ್ಗೆ ಸೊಪ್ಪು ಹಾಕಿದೀವಲ್ಲ, ಅಷ್ಟು ಹತ್ತ ಹಾಕಿದ್ರೆ ಮೂಲಂಗಿ ಅವು ಹೆಂಗ್ ಹೊಡಿಬೇಕು ಕೆಳಗಡೆ, ಅವು ದಪ್ಪ ಆಗ್ತಾವ. ಏನೋ ನೋಡೋಣ ತೆಗಿಬೇಕಾದ್ರೆ ತೋರಿಸ್ತೀನಿ ತಡ್ರಿ, ಅವು ಎಷ್ಟಾಗಿರ್ತವೆ. ಬಹಳ ದಪ್ಪ ಆಗಿರ್ತವೆ. ಇಷ್ಟಿಷ್ಟು ದಪ್ಪ ಅಥವಾ ಈಟಿಟಿ ಅಲ್ಲ, ಈ ಒಂದೊಂದೊಂದೊಂದು ಬೆಳ್ಳಾಗಿರ್ತವೇನಪ್ಪ, ಒಂದೊಂದು ಈ ತರ ಇರ್ತಾವ, ಒಂದೊಂದು ಇಷ್ಟಿಷ್ಟು ದಪ್ಪ ಆಗಿರ್ತವೆ. ಇಷ್ಟಿಷ್ಟು ದಪ್ಪನಾದ್ರೂ ಆದ್ರೆ ಚೆನ್ನಾಗಿ ಅವು ಅಂತವೆ. ಅಯ್ಯೋ ಕಳ್ಳನ ಮಕ್ಕಳ, ನೀವೇನಾದ್ರೂ ದೂರ ಹಾಕಿದ್ರೆ ನಾವಿನ್ನೂ ಅಗ್ಲಾಗ ಹೊಡ್ಕೊಂತಿದ್ವಿ. ನೀವು ಹತ್ತ ಹಾಕ್ಬಿಟ್ಟು ನಮಗೆ ಬೈದ್ರೆ ನಾವು ಯಾಕೆ ಬೈಸ್ಕೊಳೋಣ ಅಂತ ಅವು ಅಂತವು ಮತ್ತೆ. ಹೌದಾ? ಇದಾದ್ಮೇಲೆ ನಿಂಬೆಹಣ್ಣು. ಇದ್ರ ಕಾಲದಾಗೆ, ಈ ನಿಂಬೆಹಣ್ಣಿನ ಕಾಲದಾಗೆ ಇಲ್ಲಿ ಸುರಕ್ಷತೆ ಕ್ರಮ ನಡೆದಿರೋದು. ಇಲ್ಲ ಗೇಟ್ ಇಲ್ಲಿ ನೋಡಿ ಗೈಸ್, ಸುರಕ್ಷತೆ ಕ್ರಮ ಇವೆಲ್ಲ ಇದಾವಲ್ಲ ಐಟಮ್. ಮತ್ತೆ ಅವನ ರಾತ್ರಿ ಬಂದು ತಗೊಂಡೋಗಿ ಶುಕ್ರವಾರ ಅಥವಾ ಎಲ್ಲಾದರೂ ಸಂತೆಗೆ ಮಾರ್ಕೊಂಡ್ ಬಂದುಬಿಟ್ರೆ ಆಮೇಲೆ ಓತು ಬೆಳೆದಿದ್ದೆಲ್ಲ ಗೋವಿಂದ ಗೋವಿಂದ. ಆಮೇಲೆ ಏನು ಮಾಡ್ತೀವಿ ತಗೊಂಡು ಹೋದ್ಮೇಲೆ? ಅದಕ್ಕೋಸ್ಕರ ಸುರಕ್ಷತೆ ಕ್ರಮವಾಗಿ ಈ ಥರ ಎಲ್ಲ ದೆಬ್ಬೆಗಳು ಹಾಕಿದ್ದಾರೆ ನೋಡಿ ಗೈಸ್. ತೋಟದಾಗೆಲ್ಲ ಹೋಗಿ ಅಡಿಕೆ ದೆಬ್ಬೆ ಎಲ್ಲ ತಗೊಂಬಂದು ಇನ್ನೆಲ್ಲ ನೀಟಾಗಿ ಅರಬೆ ಬಳ್ಳು ಅಂತಾರೆ ಇವನ್ನ. ಅರಬೆ ಬಳ್ಳಲ್ಲ ಅಂತ ಅಂದರೆ ಅರ್ಬೆಯಿಂದ ಮಾಡಿರ್ತಕ್ಕಂಥ ಸೀರೆಯಿಂದ ಮಾಡಿರ್ತಕ್ಕಂಥ ದಾರವನ್ನು ಹಾಕಿದ್ದಾರೆ. ಮೇಲೆ ಇದೊಂದು ಬಿಚ್ಚಿದ್ದಾರೆ ನೋಡಿ, ಇದೊಂದು ಬಿಚ್ಚಿದ್ದಾರೆ. ಅಬಿ ಎಲ್ಲ ಕಟ್ಟಾಕಿದ್ದಲ್ಲ ಅವತ್ತು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಬಟ್ ಅಬಿ ಎಲ್ಲ ಮಾಡಿದ್ದು. ಈ ನಿಂಬೆಹಣ್ಣು ಇವಾಗ ಬಿಡ್ತಾ ಇದ್ದು, ಬಟ್ ಇವಾಗ ಒಂದು ಸ್ವಲ್ಪ ಒಣಗೋಗೈತಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕಮ್ಮಿ ಆಗಿದಾವೆ. ಸಖತ್ತಾಗೈತೆ ಇದು ನೋಡೋಕ್ಕೆ. ಒಂದು ಟ್ರಿಪ್ ನೋಡ್ಕೊಂಬನ್ನಿ ಗೈಸ್ ಯಾವ ಥರ ಇದೆ ಅಂತ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಮ್ಮ ಶ್ರಾವಣ ಮಾಸದ 2ನೇ ವಾರ ಆಗಿದೆ. ಮುಂದಿನ ವಾರ ಏನೇನೆಲ್ಲ ಮಾಡ್ತೀವಿ ಅಂತ ಮುಂದಿನ ವಾರ ಆ ಲಾಗ್ನಂತ ನೋಡಿರಂತೆ. ಮತ್ತು ನಾಳೆ ಏನಾಗುತ್ತೆ ಅಂತ ನಾಳೆ ಲಾಗ್ನಲ್ಲಿ ನೋಡಿ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಾದರೂ ಹೇಳ್ತೀಯಾ? ಟೇಕ್ ಕೇರ್, ಬಾಯ್ ಬಾಯ್. ಇದೇ ಥರ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್ ಗೈಸ್. ನೀವು ತರಕಾರಿ ಬೆಳೀರಿ, ನಿಮ್ಮ ಮನೆ ಆಗುವಷ್ಟಾದರೂ ಕೂಡ ನೀವು ಮನೆಯಲ್ಲಿ ತರಕಾರಿ ಬೆಳೆದು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈನಲ್ಲಿ ಎಷ್ಟು ಜಾಗ ಇದೆಯೋ ಅಷ್ಟು. ಒಬ್ಬೊಬ್ರಿಗಿರುತ್ತೆ, ಒಬ್ಬೊಬ್ರಿಗಿರಲ್ಲ. ಇದ್ದವರು ತರಕಾರಿ ಬೆಳೀರಿ, ಒಳ್ಳೆ ಲಾಭ ಇದೆ. ಇವತ್ತು ತರಕಾರಿ ರೇಟ್ ಇರೋದ್ರಿಂದ
ನೋಡಿ ನೀವು ಬೆಳೆದು ನಿಮ್ಮ ಮನೆಗೆ ಆಗುವಷ್ಟಾದರೂ ಬೆಳ್ಕೊಂಡು ನೀವೇ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು, ನಿಮ್ಮ ದುಡ್ಡು ಉಳಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಮೂಲಂಗಿ ಅದು ತೆಗಿಬೇಕಾದ್ರೆ ಮತ್ತೆ ನೋಡೋಣಂತೆ. ಟೇಕ್ ಕೇರ್, ಬೈ ಬೈ ಗೈಸ್. ಇವನ ಹೆಸರು ಬೇಡ ಅದನ್ನ ಹೇಳೋದು. ಇರಲಿ, ಟೇಕ್ ಕೇರ್, ಬೈ ಬೈ ಗೈಸ್.